ಆಮೇಲೆ ಹೋರಾಟದಲ್ಲಿ ಇನ್ನೊಂದು ಅಂದ್ರೆ ಏನಂದ್ರೆ ಈ ಕೆಲವು ರಾಜಕಾರಣಿಗಳಿಂದ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ನಾನು ಹೇಳ್ತಾ ಇರೋದು, ಕೆಲವು ರಾಜಕಾರಣಿಗಳು ಬೆಂಬಲ ಕೊಡ್ತಾರೆ ಕೆಲವು ಹೋರಾಟಗಳಿಗೆ, ಆದ್ರೆ ಕೆಲವರು ಕೊಡೋದಿಲ್ಲ, ಓಲೈಕೆ ಮಾಡ್ಕೊಳಕ್ ಹೋಗ್ತಾರೆ. ಈಗ ಉದಾಹರಣೆಗೆ ಹೇಳ್ತೀನಿ, ನಾವು ರಾಯಣ್ಣನ ಪ್ರತಿಮೆಗಳನ್ನ ಇಡಬೇಕು ನಮ್ಮ ರಾಜ್ಯದಲ್ಲಿ, ನಾವು ರಾಯಣ್ಣ ಪ್ರತಿಮೆ, ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಇಡಬೇಕು ಅಂದ್ರೆ ನಮಗೆ 108 ಕಾನೂನುಗಳು. ಪರ್ಮಿಷನ್ ಅದೇ ಬೇರೆ ಪ್ರತಿಮೆ ಇಡಬೇಕಾದ್ರೆ ಯಾವ್ದು ಇಲ್ಲ, ಅವ್ರನ್ನ ಓಲೈಕೆ ಮಾಡ್ಕೊಬೇಕು. ಇವರೇ ಹೋಗಿ ನಿಂತ್ಕೊಂಡು ಅವ್ರ ಬಗ್ಗೆ ವೀರಾವೇಶವಾಗಿ ಮಾತಾಡ್ತಾರೆ ರಾಜಕಾರಣಿಗಳು. ನಮ್ಗೆ ಅದು ಎಲ್ಲ ಒಂದ್ ಕಡೆ ನೋವಾಗುತ್ತೆ. ಕನ್ನಡ ಹೋರಾಟಗಾರಿಗೆ ಯಾಕೆ ನೋವು, ರಾಜಕಾರಣಿಗಳ ಮೇಲೆ ಯಾಕೆ ಸಿಟ್ಟು ಅಂದ್ರೆ ಇಂಥ ವಿಚಾರಗಳಲ್ಲಿ. ಈಗ ರಾಜ್ಯ ನಮ್ದು, ಕನ್ನಡದಲ್ಲಿ ಎಷ್ಟು ಹೋರಾಟಗಾರರಿಲ್ಲ. ಇಮ್ಮಡಿ ಪುಲಿಕೇಶಿ ಇದುವರೆಗೂ ಒಂದು ಅವ್ರದ್ದು ಸ್ಟ್ಯಾಚ್ಯೂ ಮಾಡೋಕ್ಕಾಗಿಲ್ಲ ಸರ್ಕಾರದಿಂದ, ಯಾಕೆ ಮಾಡಿಲ್ಲ? ಜವಾಬ್ದಾರಿ ಯಾರ್ದು? ಇವತ್ತಿನ ಪೀಳಿಗೆ, ಮುಂದೆ ಬರುವ ಪೀಳಿಗೆಗೆ ನಮ್ಮ ರಾಜರು ಎಂತ ಶೂರರಿದ್ರು, ಎಂತ ಧೀರರಿದ್ರು ನೋಡಕ್ಕೆ ಸ್ಟ್ಯಾಚ್ಯೂ ಇವತ್ತು ಯಾಕೆ ಮಾಡೋದು? ಅವರ ಒಂದು ಹೋರಾಟಗಳು, ಅವರ ಒಂದು ಇದನ್ನ ತೋರಿಸ್ಲಿಕ್ಕೋಸ್ಕರ ಸ್ಟ್ಯಾಚ್ಯೂ ಮಾಡ್ತೀವಿ. ಇವತ್ತು ನಮ್ಮ ಮಕ್ಳಿಗೆ ತೋರಿಸ್ಬೇಕು ಪುಲಿಕೇಶಿ ಯಾರು. ಇವತ್ತಿನ ಮಕ್ಕಳಿಗೆ ನಿಮಗೆ ಗೊತ್ತಿಲ್ಲ, ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದೆ ಅಂತ ಹೇಳಕ್ ಬರಲ್ಲ. ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಆ ಥರ ಆಗ್ತಾ ಇದೆ. ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತೀವಿ, ತುಂಬಾ ನೋವುಗಳನ್ನ ಅನುಭವಿಸಿದೀವಿ. ಆ ಹೋರಾಟದ ಇದು ಅದೇ ರೀತಿ ಇರುತ್ತೆ.